ಆಣೆ ಮಾಡ್ಬಿಡಣ, ಮುಗ್ದೇ ಹೋಯ್ತು. ನಾನು ಆಣೆ ಮಾಡ್ತೀನಿ, ಇದ್ರಲ್ಲಿ ನಾನೇನಾರ ದುಡ್ಡು ತಿಂದಿರೋದು ಸುಳ್ಳು ಹೇಳ್ತಾ ಇದ್ದ ನನ್ನ ಮನೆ ಹಾಳಾಗೋಗ್ಲಿ, ಇಲ್ಲ ಅಂದ್ರೆ ತಿಂದಿರೋರ್ ಮನೆ ಹಾಳಾಗೋಗ್ಲಿ ಅಂತ ಪ್ರಮಾಣ ಮಾಡಿ ಅಂತ ಹೇಳ್ರಿ. ಕರೀರಿ, ಡೇಟ್ ಫಿಕ್ಸ್. ಅವಲ್ಲ ಇಲ್ಲಿ ಪ್ರೆಸ್ ಮೀಟು ಧರ್ಮಸ್ಥಳ ಅಂದ್ರೆ ಬರಲ್ಲ, ತಪ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲೇ ಕೋಲಾರಲ್ಲೇ ಎಲ್ಲ ಪ್ರಸಾದಗಳು ತಂದು ಇಟ್ಬಿಡೋಣ, ಮಾಡಿ ಬಾಪ್ಪ. ಕರೀತೀರಾ? ಇನಿಷಿಯೇಟಿವ್ ಯಾರು ತಗೊಳ್ಳೋದು? ಹಿಂಗಿಂಗ್ ಆಡ್ತೀನಿ ಅಂತೀಯ, ಇನ್ನೆಂಗ್ ಆಡೋದು? ಅಸಹ್ಯ ಅಂತೆ, ವಾಂತಿ ನೀನ್ ನೋಡಿದ್ರೆ ಊರ್ ಜನಕ್ಕೆ. ಅರ್ಥ ಆಯ್ತಾ? ಇನಿಷಿಯೇಟಿವ್ ಯಾರು ತಗತ್ತೀರಿ? ಎಲ್ಲಾ ಪ್ರಸಾದಗಳು ಇಲ್ಲೇ ಇಟ್ಬಿಡೋಣ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ದೈವ ಭಕ್ತಿ, ದೈವನ ನಂಬ್ಕೊಂಡೇ ಬದುಕ್ತಾ ಇರೋರು, ನಮಗೆಲ್ಲ ಮಿಗಿಲಾದ ಶಕ್ತಿ ಅಂತ ನಮ್ ನಂಬಿರೋರು. ಅದ್ರ ಮೇಲೆ ತಿಂದಿರೋ ದೇಶಕ್ಕೆಲ್ಲ ಗೊತ್ತು. ಅದ್ರ ಮೇಲೆ ಬಂದು ಪ್ರಮಾಣ ಮಾಡ್ತಾನೆ ಅಂದ್ರೆ ಈತ್ನೆಂತ ಒಂದೊಂದು ದೇಶ ಗೊತ್ತಾಗ್ಲಿ. ದುಡ್ಡುಗೋಸ್ಕರ ಏನ್ ಬೇಕು ಹಣೆ ಹಾಕ್ತಾನೆ, ಮಕ್ಳ ಮ್ಯಾಗ ಹಣೆ ಹಾಕ್ತಾನೆ, ಎಲ್ಲಾರ ಮ್ಯಾಗ ಹಣೆ ಹಾಕ್ತಾನೆ ಅನ್ನೋದು ಪ್ರೂವ್ ಆಗ್ಲಿ. ನೀವು ಅಂತ ಮಾತಾಡ್ಸೋಣ ಅಂತಿದ್ದೆ, ನಿನಗೆ ಬುದ್ಧಿನೇ ಬರೋಲ್ಲ ಬಿಡು. ನಾನು ಎಷ್ಟು ಸತಿ ಹೇಳಿದ್ರು ಕೇಳಲ್ಲ. ಹಂಗಾಗಿ ನೀನು ಅಂತಾನೆ ಮಾತಾಡ್ಸ್ಬೇಕಾಗ್ತದೆ. ನೀನ್ ಹೇಳೋದು ಇದ್ದು ಮಾತುಗಳಲ್ಲಿ ಹೇಳಿದ್ರೆ ಅರ್ಥ ಆಗೋದು. ಸನ್ಮಾನ್ಯ ನಂಜೇಗೌಡ್ರೆ, ನಾನು ಹೇಳಿದ್ ಬರೀ 300 ಕೋಟಿ ಅಂತ ಅಲ್ವಾ? ಸ್ಟಾರ್ಟಿಂಗ್ ಇಂದ ಮಾಡ್ತೀನಿ. ಪ್ರೆಸ್ ಮೀಟ್ ಕೊಡ್ತೀರ ನೀವೊಂದು, ಪ್ರೆಸ್ ಮೀಟ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರಲ್ಲೇ ಅವ್ರು ಹಾಕೊಂಡ್ಬಿಟ್ಟವ್ರೆ 300 ಕೋಟಿ ಹಗರಣದ ಬಗ್ಗೆ ಅಂತ. ಅವ್ರು ಕೊಟ್ಟಿರೋ ಪ್ರೆಸ್ ನೋಟಲ್ಲೇ ಅವ್ರಿಗೆ ತಿಳಿವಳಿಕೆ ಹೇಳ್ಕೊಡ್ತೀನಿ. ಏನಂತ ಹಾಕ್ಬೇಕಾಗಿತ್ತು ಅವರು? ಸನ್ಮಾನ್ಯ ಮಾಜಿ ಜನಪ್ರಿಯ ಶಾಸಕರಾದ ಮಂಜುನಾಥ್ ಗೌಡರು ಹೇಳಿದಕ್ಕೆ ಸ್ಪಷ್ಟನೆ ಅಂತ ಕೊಡ್ಬೇಕಾಗಿತ್ತು. ಅವ್ರು ಏನ್ ಮಾಡೋರು ಗೊತ್ತಾ? ಮಾಜಿ ಶಾಸಕರು 300 ಕೋಟಿ ಹಗರಣದ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಹೇಳಿಕೆಯಲ್ಲೇ 300 ಕೋಟಿ ಅಂತದೆ, ಬರೀ ಹಗರಣ ಅಂತ ಹೇಳ್ಬೇಕಾಗಿತ್ತು. 300 ಕೋಟಿ ಅಂತ ಅವರೇ ಒಪ್ಕೊಂಡು ಹೇಳ್ತಾರೆ ನಿಮ್ಗೆನೆ. ಇದು 300 ಅಲ್ಲ, ನೆನ್ನೆ ಯಾರೋ ಗಂಡಸರು ಉಟ್ಕೊಂಡವ್ರೆ ಕೋಲಾರಲ್ಲಿ. ನನಗೆ ಅವ್ರಿಗೆಲ್ಲ ಸಲ್ಯೂಟ್ ಹೊಡಿತೀನಿ. ಏನು ಪ್ರೆಸ್ ಮೀಟ್ ಮಾಡಿದ್ರು ನೆನ್ನೆ, ನಮ್ಮ ವೆಂಕಟಾಚಲ ಆಗ್ಬೋದು, ನಾಗರಾಜ್ ಅವರ ಆಗ್ಬೋದು, ಇನ್ನೊಬ್ಬರ ಹೆಸರು ಗೊತ್ತಾಗ್ಲಿಲ್ಲ. ಅವ್ರನ್ನೆಲ್ಲ ಹೋಗಿ ಸನ್ಮಾನ ಮಾಡೋರಿದ್ದೀವಿ ನಾವು. ಅಷ್ಟು ಕುಲಂಕುಷವಾಗಿ ತನಿಖೆ ಮಾಡಿ ನಿಮ್ಗಳ ಮುಂದೆ ತಂದು ಎಲ್ಲ ವಿವರವಾಗಿ ಹೇಳಿದ್ದಾರೆ. ನನಗೆ ಇದು ಕೊಡು, ಏನೋ ದಾಖಲೆ ಕೊಡು ಅಂತ. ನಾನು ನಮ್ಮ ತಾಲೂಕು ನಮ್ಮನು ಅಂತೇಳಿ ಕಡಿಮೆ ಮಾಡಿದ್ದೀನಿ 300, ಅದು 450 ಕೋಟಿ ಅಂತ ಹೇಳಿ. ಎಸ್.ಎನ್. ನಾರಾಯಣಸ್ವಾಮಿ ಅವರು ನಿಮ್ ಶಾಸಕರು ಕೊಟ್ಟಿರೋದು ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ. ನಾನಲ್ಲ ಸ್ವಾಮಿ, ನಂಜೇಗೌಡ್ರೆ, ನಿಮ್ಮ ಪಕ್ಷದವರು, ನಿಮ್ MLA ಅವರು ಸಿದ್ದರಾಮಯ್ಯನವ್ರಿಗೆ 500 ಕೋಟಿ ನೀನ್ ತಿಂದಿದ್ಯಾ ಅಂತ ಕೊಟ್ಟಿರೋದು. ಅರ್ಥ ಆಯ್ತಾ? ಕೈಗಳೆಲ್ಲ ಹಿಂಗ್ ಆಡಿಸ್ಬಾರ್ದು ಅಂತ ಹೇಳ್ತೀಯಲ್ಲ, ನೀನ್ ತಿಂದಿದ್ಯಾ ಅಂತ ಕೊಟ್ಟಿರೋದು 512 ಕೋಟಿ ಅಂತೆ. ಎಸ್.ಎನ್. ನಾರಾಯಣಸ್ವಾಮಿ ಅವ್ರು ಕೊಟ್ಟಿರೋದು. ಇದಕ್ಕೆ ಏನು ಉತ್ತರ ಕೊಡ್ತೇನೆ? ನಾಳೆ ಪಾಯಿಂಟ್ ಆಗಿ ಕೊಡ್ಬೇಕು ನೀನು. ನಾಳೆ ಕೊಟ್ರೆ ನಾಳೆ ನಾನು ತಿರ್ಗಾ ಬರ್ತೀನಿ. ನಿನಗೆ ಚಾಳಿ ಆಗ್ಬಿಟ್ಟದೆ, ಬಂದು ಗರ್ವ ಬೀಳೋದು ಅಲ್ವಾ? ಪ್ರೆಸ್ ಮೀಟ್ ಬಂದು ಗರ್ವ ಬೀಳೋದು. ತಿಂದಿರ್ತೀಯಲ್ಲ ದುಡ್ಡು. ಯಾರ ದುಡ್ಡು ಬೇಕಾಗಿರೋದು ನಿನಗೆ? ಬಡವರದು, ದಲಿತರದ್ದು, ರೈತರದ್ದು, ಮಹಿಳೆಯರದು ದುಡ್ಡು ನಿಂಗೆ ನೀರು ಕುಡ್ದು ಅವ್ರ ಬೆವರು ಅವ್ರ ರಕ್ತನ ಹಿಂಡಿ ಓಡಾಡ್ತಾ ಇದೆಯಾ ನೀನು. ಬೇಕಿತ್ತ ನಿನಗೆ? ಇವತ್ತು ನಿಮ್ಗಳಿಗೆ ತಿರುಪತಿ ಪ್ರಸಾದ, ಅಯ್ಯಪ್ಪ ಸ್ವಾಮಿ ಪ್ರಸಾದ, ಧರ್ಮಸ್ಥಳ ಪ್ರಸಾದ, ಮಾರಮ್ಮನ ದೇವಸ್ಥಾನ ಪ್ರಸಾದ ಎಲ್ಲ ತಂದಿಟ್ಕೊಂಡಿದ್ದೀನಿ. ಬಂದು ಪ್ರಮಾಣ ಮಾಡಿಸೋಣ ಅಂತ. ನೀನು ಹರೀಶ್ ಚಂದ್ರನು ಅಂತ ಹೇಳ್ತೀಯಲ್ಲ, 1 ರೂಪಾಯಿ ತಿಂದಿಲ್ಲ ಅಂತ ಹೇಳ್ತೀಯಲ್ಲ, ನೀನು 1 ರೂಪಾಯಿ ಹೇಳಲ್ಲ, 99 ಲಕ್ಷನೂ ನೀನು ಮಾಫಿ ಮಾಡ್ಬಿಡ್ತೀವಿ. ಕೋಟ್ಯಾಂತರ ರೂಪಾಯಿ ತಿಂದಿದ್ಯಾ ಅಂತ ನಾನು ಪ್ರಮಾಣ ಮಾಡ್ತೀನಿ. ಇವತ್ತೆಲ್ಲ ಬೇಡ ಅಂತ ಹೇಳೋರೆ ನಮ್ ಲೀಡರ್ಸ್ ಎಲ್ಲ. ಒಂದಿನ ಅವಕಾಶ ಕೊಟ್ಟಿರಿ ಅಂತ. ನೆಕ್ಸ್ಟ್ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಿ ನಿಮ್ಗೂ ಹಬ್ಬದೂಟ ಹಾಕ್ಸಿ ಪ್ರಮಾಣ ಮಾಡ್ತೀವಿ. ನೀನ್ ಇನ್ನೊಂದ್ಸತಿ ಎಲ್ಲೂ ಓಡಾಡಬಾರ್ದು. ಏನ್ ನಿನ್ನ ಆಟಗಳು? ದುರಾಂಕಾರ ಬೀಳೋದು, ತಿಂದಿ ಬರೀ ಪ್ರೆಸ್ ಮೀಟ್ ಮಾಡೋದು. ಆ ಪ್ರೆಸ್ ಅವ್ರು ನಿಮ್ಮಲ್ಲೂ ಕಾಲು ಹಿಡಿದು ಕೇಳ್ಕೊಬಿಟ್ಟಿರ್ತಾರೆ, ಕ್ವಶನ್ಗಳು ಕೇಳ್ಬೇಡಿ ಅಂತ. ನೀವು ಕೇಳಿದ್ರೆ 500 ಕೋಟಿ ತಿಂದು ಬಂದು ನಿಮ್ ಮುಂದೆ ನಿಂತ್ಕೊಂಡು ಪ್ರೆಸ್ ಮೀಟಿಗೆ ಬರ್ತಾನ. ಏನ್ ಧೈರ್ಯ ಇರ್ಬೇಕು ಲೆಕ್ಕಾಕಲ್ಲಿ. ಏನಪ್ಪಾ ಅವರೆಲ್ಲ ಹೇಳೋರು ನನ್ನೆಲ್ಲ ಏನೇನು ತಿಂದಿದ್ಯಾ ಅಂತ. ಮಸಾಜ್ ಅಂದ್ರೆ ಏನಂತ ಗೊತ್ತಿಲ್ಲಂತೆ. ಶಾಂಗ್ರಿಲಾ ಹೋಟ್ಲಲ್ಲಿ ನಾಗೇಶ್ ಏನಕ್ಕೆ ರೂಮ್ ಬುಕ್ ಮಾಡ್ತಾನೆ ನಿಂತ ಯಾವಾಗ್ಲೂ? ವಿತ್ ಡೀಟೇಲ್ಸ್ ವಿತ್ ಫೋಟೋಗಳು ಕಳಿಸ್ತೀನಿ. ಮಸಾಜ್ ಗೊತ್ತಿಲ್ಲಂತೆ ರೈತ ಮಗನಿಗೆ. ಶಾಂಗ್ರಿಲಾ ಹೋಟ್ಲಲ್ಲಿ ನಿಮ್ಮ ಅಡ್ಮಿನ್ ನಾಗೇಶ್ ಎಷ್ಟು ಬುಕ್ ಮಾಡಿರೋ ರೂಮ್ಗಳು ನಿನ್ಗ? ರೂಮ್ ನಂಬರ್, ಫ್ಲಾಟ್ ನಂಬರ್ 312 TC ಪಾಳ್ಯ. ಏನೇನ್ ಕೆಲಸ ಮಾಡ್ತೀಯ ಅಲ್ಲೋಗಿ? ನನ್ ತಂಟೆಗೆ ಬತ್ತೀಯಾ? ಏನ್ಪಾ ನಂಜೇಗೌಡ್ರೆ,
ನಮ್ಮ ತಂದೆ ತಾಯಿ ತುಂಬಾ ಒಳ್ಳೆಯವರಂತೆ, ನನ್ ನೋಡಿದ್ರೆ ಆಗಲ್ಲಂತೆ. ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ ನಿನ್ಗ? ಯಾರು ಹೇಳ್ಬಾರ್ದು ಅಂತಂದ್ರೆ ನಿನ್ಗೆ ಇನ್ಫಾರ್ಮೇಶನ್ ಕೊಟ್ಟ ನೀನು ಉಗಿಸ್ಕೊಂಡ್ಲಿ ಅಂತೇಳಿ. ನಮ್ಮ ತಂದೆ ತಾಯಿ ಜೊತೆ ನಾನು ದುಬೈ, USA, ಲಂಡನ್ ಸುತ್ತಿದ್ದೀನಿ ನಾನು ಒಬ್ಬನೇ. ನಮ್ಮ ತಂದೆ ತಾಯಿಗೆ ನಾನೇ ಫೇವ್ರೆಟ್ ಮಗ. ಹೇಳ್ಕ ಯಾರೋ ಸುಳ್ಳು ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ರಿ. ನಿಮ್ಮ ತಂದೆ ತಾಯಿ ವಿಷಯಕ್ಕೆ ಬರೋ ನಾನು. ಪಾಪ ಒಳ್ಳೆಯವ್ರಂತೆ, ಅವ್ರಿಲ್ಲ. ನೀನ್ ಈ ರೈತರ ದುಡ್ಡು, ದಲಿತರ ದುಡ್ಡು, ಮಹಿಳೆಯರ ದುಡ್ಡು ತಿಂದು ನೀರು ಕುಡಿತಾ ಇದೆಯಲ್ಲ, ಆ ಮ್ಯಾಗಿಂದ ಅವ್ರು ನೋಡ್ತಾ ಇದ್ದಾರೆ, ಇಂಥ ಮಗನ್ ನಾನು ಯಾಕೆ ಎತ್ತದಪ್ಪ ಅಂತೇಳಿ. ಅರ್ಥ ಆಗಲ್ಲ ನಿನ್ಗಿವೆಲ್ಲ. ಏನಂದ್ರೆ ಅದು ಬಾಯಿಗೆ ಬಂದಂಗೆ 1 ಅವರ್ ಕೂರ್ಸ್ಕೊಂಡು ನಿಮ್ಮನ್ನ ಮಾತಾಡ್ಸೋದು. ಏನು ಇದ್ದೆ ಹೇಳು, ತಿನ್ಬಿಟ್ಟು ನಿಮ್ ಇನ್ನೂ ಒಂದು ಒಳ್ಳೆ ಐಡಿಯಾ ಹೇಳ್ಕೊಡ್ತೀನಿ, ನೀನ್ ತಪ್ಪಿಸ್ಕೊಳ್ಳೋದಕ್ಕ. ಎಲ್ಲ ಅಧಿಕಾರಿಗಳ ಮೇಲೆ ಹಾಕ್ಬಿಟ್ಟು ಹೇಳ್ತೀನಿ, ನಿನ್ಗೆಲ್ಲ ಸಪೋರ್ಟ್ ಮಾಡಿದ್ರ, ನೀನೇನು ಸೈನ್ ಮಾಡಿರಲ್ಲ, ನನ್ಕ ಇದಕ್ಕೆ ಸಂಬಂಧ ಇಲ್ಲ, ಎಲ್ಲ ಪರ್ಚೇಸ್ ಟೀಮ್ ಇತ್ತು, ಅವ್ರು ತಂದ್ಬಿಟ್ಟಿರೋದು ಅಂತ ಹೇಳ್ಬಿಡು. ಹಂಗೆ ಮಾಡೋದು ನೀನ್. ಕೊನೆಗೆ ಅಧಿಕಾರಿಗಳೆಲ್ಲ ಸೋತಾಗ್ತಾರ ಅವ್ರು ನೀನ್ ಸವಾಸ ಮಾಡಿದ್ರು. ಸರ್, 10 ವರ್ಷಕ್ಕಾಗಷ್ಟು ಸ್ಟೇಷನರಿ, ಇನ್ನು 10 ವರ್ಷಕ್ಕಾಗಷ್ಟು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ ಆಗೋಗಿದೆ ಅವಾಗಲೇ ಡೈರಿಲಿ. ಇನ್ನು 10 ವರ್ಷಕ್ಕೆ ಬಾಕಿನೇ ಇಲ್ಲ. ಇನ್ನು ಯಾರು 2 ಸಲ ಅಧ್ಯಕ್ಷ ಆದ್ರೂ ಬಾಕಿನೇ ಇಲ್ಲ, ಯಾರು ಏನು ಕೊಂಡಂಗಿಲ್ಲ. ಏನಕ್ಕೆ? ಬರೀ ತಿಂದು ನೀರು ಕುಡ್ದಿರೋದು ನೀನು. ಯಾವ ಮಟ್ಟಕ್ಕೆ ಆಗ್ಬಿಟ್ಟದೆ ನಿಮ್ಮಲ್ಲಿ ಎಲ್ಲ ಪ್ರೆಸ್ ಮೀಟ್ ಬಂದ್ ನಾವು ಮಾಡ್ತಾ ಇದೀವಲ್ಲ, ಇದಿರ್ದು ಗಾದೆ ಇದೆಯಲ್ಲ, 3 ಬಿಟ್ಟವನು ಊರಿಗೆ ದೊಡ್ಡವನಂತ. ಹಂಗಾಗಿತ್ತು. ಇವಾಗ ಹೊಸ ಚೇಂಜ್ ಮಾಡ್ಕೋಬೇಕು. 3 ಬಿಟ್ಟವನು ಮಾಲೂರ್ಗೆ ದೊಡ್ಡವನ್ ನೀನು. ಹಿಂಗ್ ಬಂದು ಎಷ್ಟೆಲ್ಲ ಮಾಡೋದು. ನೀನೇನು ಪ್ರೆಸ್ ಮೀಟ್ ಮಾಡೋದು ಬಂದು ನೀನು ಲೂಟಿ ಹೊಡಿತಾ ಇದೀಯಾ. ಯಾರ ಬೈದ್ರು ಬೈಸ್ಕೋಬೇಕು, ಉಗಿದ್ರೆ ಉಗಿಸ್ಕೋಬೇಕು. ದುಡ್ಡು ತಿಂತಾ ಇದೆಯಪ್ಪ, ಆ ರೈತರ ದುಡ್ಡು, ಹಾಲು, ಡೈರಿ ಎಲೆಕ್ಷನ್ ನಾನು ಹೆಂಗ್ ಗೆದ್ದೆ ಅಂತ ಹೇಳ್ತೀನಿ. ನೀನು ಡೈರಿ ಎಲೆಕ್ಷನ್ ಹೆಂಗ್ ಗೆದ್ದೆ ನೀನು? 32 ಡೈರಿಗಳು ಸೂಪರ್ ಸೀಡ್ ಮಾಡಿಟ್ಟಾನೆ. 32 ಡೆಲಿಗೇಟ್ ಫಾರಂ ಮೊದಲೇ ಆ ಸೂಪರ್ವೈಸರ್ಗಳನ್ನ ಅವ್ರನ್ನೇನು ಅಲ್ಕಮತ್ ಬೈಬಾರ್ದಿನ್ನ, ಅಧಿಕಾರಿಗಳನ್ನ ಬೈದೆ ಅಂತಾರೆ, ಮೊದಲೇ ಇಸ್ಕೊಂಡ್ಬಿಟ್ಟಿರ್ತಾರೆ. ನಿಲ್ಲೋದ್ ಹೆಂಗೆ? ಜೊತೆಗೆ ಪೊಲೀಸ್ ಅವ್ರ ಸಪೋರ್ಟು. ಯುನಾನಿಮಸ್ ಹೆಂಗಾಗಿದ್ ನೀನು? ಹಿಂಗ ಮಾಡೋದು ಎಲೆಕ್ಷನ್. ನಿನ್ಗೊಂದು ಮಾತು ಕೊಡ್ತೀನಿ ನಂಜೇಗೌಡ್ರೆ, ನೀನ್ ಯಾವ ರೀತಿ ಎಲೆಕ್ಷನ್ ಮಾಡ್ದೋ ಅದೇ ರೀತಿ ಮಾಡ್ತೀನಿ. ನಾನು MLA ಆಗಿದ್ದು ಮಾರನೇ ದಿನ ಅದೇ ಕೆಲಸ. ನೀನ್ ಹೆಂಗ್ ಎಲೆಕ್ಷನ್ ಮಾಡಿದ್ಯೋ, ತಪ್ಪು ಮಾಡಿದ್ಯೋ ನಿಜ ಮಾಡಿದ್ಯೋ ನಿಂಗೆ ಗೊತ್ತಲ್ಲ, ಸೇಮ್ ಫಾರ್ಮುಲಾ ಉಪಯೋಗಿಸ್ತೀವಿ. ನೀನಾದ್ರೆ ತಪ್ಪಿಸ್ಕ. ನಿನಗೆ MLA ಅಂತ 3 ಅಕ್ಷರ, ಈ ಪೊಲೀಸ್ ಅವ್ರು ಇಟ್ಕೊಂಡು ಹಿಂಗ್ ಆಡ್ತಾ ಇರೋದು ನಾಟಕ ನೀನು. ಇಲ್ಲಾಂದ್ರೆ ನೀನ್ ಕಾರ ಲೆಕ್ಕಕ್ಕೆ ಇಬ್ರು ಉಳಿಯಲ್ಲಾರು. ಕಷ್ಟ ತೆಗೆಯೋದು, ಹಾಕೊಳ್ಳೋದು, ಓದೋದು, ಅಸೂಯೆ ಅಂತೆ. ಅಸೂಯನ ನೀನ್ ನೋಡಿದ್ರೆ ವಾಂತಿ. ಮಾಲೂರು ಜನಕ ವಾಸನೆ ಅಂತಾರೆ ಗೊತ್ತದ? ನನ್ ನೋಡ ಅದಕ್ಕೆ ಹಿಂಗ್ ಬಂದಿದ್ದೀನಿ, ಚೇಂಜ್ ಮಾಡಿಕೊಂಡು. ಹೆಂಗದ ಈ ಫೋಟೋ 2000 ಆಗೈತೆ ನಿನ್ನೆಯಿಂದ. ನಿನ್ ಫೋಟೋ ತೆಗಿಸ್ಕೊಳ್ಳ, ಯಾರು ಹೋಗು. ಸುಮ್ಮನೆ ಮಾತಾಡಿ ಊಸ್ಕೋಬೇಡ. ಅಲರ್ಜಿ. ನಮ್ಮಲ್ಲಿ ಇದೇನು ಈ ಸ್ಟ್ಯಾಂಡರ್ಡ್ ಇಲ್ಲ ಅಂತೆ ನನ್ಗೆ ಮಾತಾಡಕ. ಸ್ಟ್ಯಾಂಡರ್ಡ್ ಇಲ್ಲಪ್ಪ, ನಮ್ಗೆ ಬೇಜಾರಾಗುತ್ತಪ್ಪ. ಸ್ಟ್ಯಾಂಡರ್ಡ್, ನಿನ್ ಸ್ಟ್ಯಾಂಡರ್ಡ್ ಏನು? ಈ ಪತ್ರಕರ್ತರೆಲ್ಲ ನಿನ್ನ ಬೇಜಾರು ಬಿದ್ದ್ಬಿಟ್ಟವ್ರೆ. ಏನಕ್ಕ ಅಂದ್ರೆ ನೀನು 4ನೇ ಕ್ಲಾಸೋ 10ನೇ ಕ್ಲಾಸೋ ಗೊತ್ತಿಲ್ಲ. ಇವರೆಲ್ಲ ಡಿಗ್ರಿಗಳು ಮಾಡ್ಕೊಂಡು ನಿನ್ ಮಟ್ಟಕ್ಕೆ ಬೆಳೆಯಕತ್ತ ಇಲ್ಲ. ನಿನ್ ಮುಂದೆ ತಲೆ ತೆಗಿಸ್ಬೇಕು. ಅಷ್ಟು ಲೂಟಿ ಮಾಡ್ಕೊಂಬಂದೆ ಅಲ್ಲೇ ಕೂತ್ಕತ್ತೀಯ ನೀನು. ನಿನ್ನ ಸ್ಟ್ಯಾಂಡರ್ಡ್ ಏನು? ಲೂಟಿ ಮಾಡೋದೇ ನಿನ್ ಸ್ಟ್ಯಾಂಡರ್ಡ್. ಇನ್ನೇನು ರೈತ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟವ್ರೆ ನನಗೆ. ಅಲ್ಲೇ ನೆನ್ನೆ ವೆಂಕಟಾಚಲ ಅವರೆಲ್ಲ ಏನು ಇದ್ ಮಾಡಿದಾರಲ್ಲ, ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅವ್ರ ಹತ್ರ ಈಸ್ಕೊಂಡು ನಿಮ್ಗೊಂದು ಅನುಕೂಲ ಮಾಡ್ಕೊಡ್ತಾ ಇದ್ ನಂಜೇಗೌಡ್ರೆ. ನಿಮ್ ಮೇಲೆ ಆರೋಪ ಬಂದ್ಬಿಟ್ಟಿದೆ, ಅದನ್ನ ನೀಗಿಸ್ಬೇಕು ನಾವು. ಏನಂತ? ಏನಾರ ಬಾಧೆ ಬಿದ್ದಿ CBIಗೆ ಎನ್ಕ್ವೈರಿ ಕೊಡಿಸ್ತೀವಿ. ನನ್ನ ಶಕ್ತಿ ಮೀರಿ ನಿಮ್ಮನ್ನ ಉಳಿಸೋ ಪ್ರಯತ್ನ ನಾನು ಮಾಡ್ತೀನಿ. ಶಕ್ತಿ CBI ಕೊಟ್ಬಿಟ್ರೆ ನೀವು ದೋಷ ಮುಕ್ತರಾಗಿ ಈಚೆ ಬರ್ತೀರಾ. ಇದೆಲ್ಲ ತಿಂದಿರೋದು 12 ವರ್ಷ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ತಿಂದಿರೋದೆಲ್ಲ ಹಿಡ್ದು ಸಾಯಿಸ್ತಾನೆ, ಹುಷಾರಾಗಿರ್ರಿ. ಇಡೀ ನೀವೇ ಹೋಗೋದು, ಆತ್ನ ಹೋಗಲ್ಲ, ತಪ್ಪಿಸ್ಕೊತಾನೆ. ನಾನು ಇನ್ನೊಂದು ಮನವಿ ಮಾಡ್ತೀನಿ ಎಲ್ಲ ಡೈರೆಕ್ಟರ್ಸ್ ಅಲ್ಲಿ, ಎಲ್ಲ ಕೋಮುಲ್ ಡೈರೆಕ್ಟರ್ಸ್ ಅಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಆಸ್ ಎ ಫ್ಯಾಮಿಲಿ ಮೆಂಬರ್ ನಿಮ್ಮನ್ನೆಲ್ಲ ಕೇಳ್ತೀನಿ, ಈ ಅಪ್ಪ ತಿಂದಿರೋದಕ್ಕೆ ಯಾವುದಕ್ಕೂ ಸಾಕ್ಷಿ ಇಲ್ಲ. ನಿಮ್ಮ ಹೆಸರಲ್ಲಿ ಬೇಕಂತ ಗೋಲ್ಡ್ ಕಾಯಿನ್ ತಂದ್ಬಿಟ್ಟಾನೆ. ತಿಂದಿರೋ ಕೋಟಿಗಳಿಗೆ ಎಲ್ಲೂ ಕೊಡಲ್ಲ.
ಇವ್ರನ್ನ ಸಿಕ್ಕಾಕ್ಸಕ್ಕೆ, ಡೈರೆಕ್ಟರ್ಗಳನ್ನ ನಿಮ್ಗೆ ಸಿಕ್ಕಾಕ್ಸಕ್ಕೆ ಆ ಗೋಲ್ಡ್ ಕಾಯಿನ್ ಅವ್ರ ಹೆಸರಲ್ಲಿ ಕೊಟ್ಟಿರೋದು, ಇಂತಿಂತವ್ರು ಕೊಟ್ಟೆ ಅಂತ ಹೇಳಿ ಬರ್ಸಿರೋದು. ಯಾಕೆ ಹಂಗೆ ಮಾಡ್ಬೋದಾಗಿತ್ತಲ್ಲ ನೀನ್ ಮಾತ್ರ ಕೋಟಿಗಳು ಹೆಂಗ ತಗೊಂಡೆ, ಇವ್ರನ್ನ ಸಿಕ್ಕಾಕ್ಸಕ್ಕೋಸ್ಕರ ಮಾಡಿದ್ಯಾ? ಎಲ್ಲ ಡೈರೆಕ್ಟರ್ ಅಲ್ಲಿ ಕೈ ಮುದ್ದು ಮನವಿ ಮಾಡ್ತೀನಿ, ಆ ಗೋಲ್ಡ್ ಕಾಯಿನ್ ಬಿಸಾಕ್ಬಿಟ್ಟು ತಂದಿ ವಾಪಸ್. ಇಲ್ಲ ಅಂದ್ರೆ ನಿಮ್ಗೆ ಕೆಟ್ಟ ಹೆಸರು ತಂದ್ಬಿಡ್ತಾನೆ. ಬೇಕಂತ ಮಾಡಿರೋದಿದು. ಆ ಡೈರೆಕ್ಟರ್ಗಳು ಇಂಜಾಯ್ ಸಹಾಯ ಮಾಡ್ಬೇಕಾದ್ರೆ 108 ತರ ಮಾಡ್ಬೋದಾಗಿತ್ತು. ಇವ್ರನ್ನ ರೆಕಾರ್ಡ್ ತಂದು ಇವ್ರನ್ನ ಇಕ್ಕಟ್ಟಿಗೆ ಶಿಕ್ಷಕ್ಕೆ ಮಾಡಿರೋದಿದು. ಹೇಳ್ತಾನಲ್ಲ, ಎಕ್ಸ್ಪೀರಿಯನ್ಸ್ ಐತೆ ನನಗೆ, ನಿನ್ಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಅಷ್ಟು ದೊಡ್ಡವನು ಅಂತ. ನೋಡಿ, ಎಕ್ಸ್ಪೀರಿಯನ್ಸ್ ಇಂಥದ್ದು, ಈ ಎಕ್ಸ್ಪೀರಿಯನ್ಸ್ ನನ್ನಲ್ಲಿ ಇಲ್ಲ. ನೀನ್ ಹೇಳಿದ್ ನಿಜ, ನಾನು ಒಪ್ಕೋತೀನಿ. 100% ಆ ಎಕ್ಸ್ಪೀರಿಯನ್ಸ್ ಇಲ್ಲ. ಏನಕ್ಕೆ ಈ ಎಕ್ಸ್ಪೀರಿಯನ್ಸ್? ಕತ್ತಿಗೂ ವಯಸ್ಸಾಗ್ತದೆ ಹಂಗಂತೇಳಿ ಮನೆಗೆ ಬಂದು ಕೂರ್ಸ್ಕೊತೀರಾ? ಕತ್ತಿಗೆ ವಯಸ್ಸಾಗಿದೆ ಅಂತ ಏನ್ ಮಾಡೋದು? ಅದೇ ಕೆಲ್ಸಕ್ಕೆ ಕೊಡೋದು ಎಕ್ಸ್ಪೀರಿಯನ್ಸ್. ಎಲ್ಲಿ ತಗೊಂಡು ಹೋಗ್ತೀರಿ ಇವನ್ನೆಲ್ಲ ಇಟ್ಕೊಂಡು? ಕಾರಣ ಏನು ಅಂದ್ರೆ ಫೋಟೋಗಳು ಹಿಡಿದು ಬಿಡ್ತಾರೆ ಅಂತ. ಇಷ್ಟು ದೊಡ್ಡ ಹಗರಣ ಇನ್ನು ಜನ್ಮದಲ್ಲಿ ನಡೆಯಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಧೈರ್ಯ ನೋಡ್ಬೇಕು ಪ್ರತಿಯೊಂದಕ್ಕೂ. ಮಾಡ್ತಾರ ಅನ್ನೋದಕ್ಕೆ ಇನ್ನ ಮಾಹಿತಿಗಳು ನಿಮಗೆ ನಾಳೆ ನಾಳಿದ್ದು ನೀಟಾಗಿ ಕೊಟ್ಟಿ ನಿಮ್ಗೆನ್ನೆಲ್ಲ ಕೇಳಿ ಆಮೇಲೆ CBI ತಗೊಂಡೋಗಿ ಕೊಡ್ತೀವಿ. ಇನ್ನು ನಮ್ಮ ಹೋರಾಟ ಏನಂದ್ರೆ CBIಗೆ ಹೋದ್ರೆ ಇದು ಈಚೆ ಬರಕ್ ಆಗೋದು, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಈಚೆ ಬರಲ್ಲ. ನನ್ಗೆ ಗೊತ್ತಿದೆ, ಈ CBIಗೆ ಹೋಗ್ಲಿಲ್ಲ ಅಂದ್ರೆ ಇದ್ರ ಕತೆ ಏನೇನ್ ಆಗುತ್ತೆ ಅಂತ. ನೋಡಿ, ಎಲ್ಲ ಬರ್ಕೊಟ್ಟಾರೆ, ಅಲ್ಲಿಂದ ಕಳ್ಸಾರೆ, ಕೋಮಲ್ಲಿಂದ ಕಳ್ಸಿರೋದು ಇದು. ಇಂತಿಂತದ್ ಮಾತಾಡ್ರಿ ಅಂತ ಅವ್ರ ಹೆಸರು ಹೇಳಲ್ಲ. ಈ ಎಕ್ಸಾಮಿನೇಷನ್ ಹಗರಣ ಮಾಡ್ಯಾರ ಅಂತ ಬರ್ಕೊಟ್ಟವ್ರೆ. ಯಾರ್ಯಾರಿಗೆ ಬೇಕಾದವ್ರಿಗೆ ಬರ್ಸೋದು. ಎಲ್ಲ ಬರ್ಸಿರೋದು ಎಲ್ಲಿ ಗೊತ್ತಾ? 312 TC ಪಾಳ್ಯ ಫ್ಲಾಟ್ ಅಲ್ಲಿ ಎಕ್ಸಾಮಿನೇಷನ್ಗಳು ತಿದ್ದಿರೋದು ನೀನು. ಅವ್ರಿಗೆ ಡೈರಿ ಅವ್ರ ಬಳಕೆ ಕಳ್ಸಿರೋದು. ಈಗ ಡೈರಿ ವರ್ಕ್ ಮಾಡೋರು ಅವ್ರ ಹೆಸರು ಹೇಳಲ್ಲ. ಏನೇನ್ ಹಗರಣ ಮಾಡಿ ಎಲ್ಲ ಕೊಡ್ತಾ ಇರೋದು ಅವರೇನೆ. ನಾನೇ ಗೆದ್ಬಿಟ್ಟಿದ್ದೀನಿ. ನಿನ್ನನ್ನು ಹೆಂಗ ನಾನು ಎಲೆಕ್ಷನ್ ನಿನ್ ಜೊತೆ ಇಟ್ಕೊಂಡ್ ಮಾಡಿದೆ ಗೊತ್ತಾ? ಇವ್ರು ಪಂಚಾಯತಿ ದುಡ್ಡು ಬಿಟ್ರೆ ಇನ್ನು ಇಡೀ ತಾಲೂಕಲ್ಲಿ ಎಲ್ಲಕ್ಕೂ ಸೇರ್ಸೇ ಇಲ್ಲ ನಾನು. ನೀನ್ ನನ್ನ MLA ಮಾಡ್ದೆ, ನಾನು ನಿನ್ನ ಡೈರೆಕ್ಟರ್ ಮಾಡಿದ್ದು. ನನ್ನ ಚಪ್ಪಲಿಯಲ್ಲಿ ನಾನು ಹೊಡ್ಕೋಬೇಕು ಇವತ್ತು. ಇಷ್ಟಕ್ಕೂ ಕಾರಣ ನಾನೇ. ನಿನ್ನ ಹಾಲ್ ಕುಡಿಯಕ್ ಬಿಟ್ಟಿದ್ದೆ ನಾನು ಫಸ್ಟ್ ಹೋಗಿ. ಅವತ್ತು ಎಲ್ಲಾರು ಹೇಳಿದ್ರು ಬೇಡ, ಬೇಡ, ನಂಜೇಗೌಡ ಸರಿಲ್ಲ, ಒಂದು ವಿಷ ಹಾವಿದ್ದಂಗೆ ಓದ್ ಕಡೆ ಎಲ್ಲ ಗಲೀಜ್ ತಿಂತಾನೆ ಅಂತ ಹೇಳಿದ್ರು. ಎಲ್ಲ ಲೀಡರ್ಸ್ ಹೇಳಿದ್ರು. ನಾನ್ ಹೇಳದ್ ನನ್ನ ಜೊತೆಲಿ ಇದ್ದವನು ಕೇಳ್ಕತ್ತವನೆ ಅಂತ ಮೋಸ ಮಾಡ್ಬಾರ್ದು ಅಂತ ಮಾಡಿದೆ. ನೀನ್ ನನ್ನ MLA ಮಾಡ್ದ, ನಾನ್ ನಿನ್ ಡೈರೆಕ್ಟರ್ ಮಾಡ್ದ. ನಾನ್ ನಿನ್ MLA ನಾನ್ ಸೋತಾಗ ನನಗೆ ಎಷ್ಟು ಬಂತು? ನೀನ್ ಇದ್ದಕ್ಕಿಂತ 2-3 ಸಾವಿರ ಜಾಸ್ತಿ ಒಟ್ಟು ಬಂತು. ನೀನ್ ಕರೆಕ್ಟಾಗಿ ಹೇಳ್ಕೊಂಡಿದ್ಯಾ. ನೀನ್ MLA ಮೆಟೀರಿಯಲ್ ಅಲ್ಲ, ನಾನು MLA ಆಗಕ್ಕೆ ಆಸೆನೇ ಇರೋಲ್ಲ ಅಂತೆಲ್ಲ ಕರೆಕ್ಟಾಗಿ ಹೇಳ್ಕೊಂಡಿದ್ಯಾ. ನಿನ್ ಯೋಗ್ಯತೆನೂ ಇಲ್ಲ ಗೊತ್ತು ಎಲ್ಲಾರ್ಗು. ನೀನ್ MLA ಆಗಕ್ಕೆ ಕಾರಣ KH ಮುನಿಯಪ್ಪನವ್ರನ್ನ ಪಾದ ತೊಳೆದು ನೀರು ಕುಡಿಯೋದು ಹೋಗಿ, ಅವರಿಂದ ನೀನ್ ಆಗಿರೋದು. ಇಡೀ ಮುಸ್ಲಿಂ ಸಮುದಾಯ ಏನ್ ಮಾಲೂರಲ್ಲಿದೆ, ಈ 300-400 ಕೋಟಿ ಲೂಟಿ ಮಾಡಿರೋದಲ್ಲ ಅವ್ರಿಗಂಚು. ಅವ್ರು ಓಟ್ ಹಾಕಿರೋದು ನಿನ್ಗ ಅಂತ ಯಾರು ಓಟೇ ಹಾಕ್ಲಿಲ್ಲ. ಕಾಂಗ್ರೆಸ್ ಪಾರ್ಟಿ B.Pharm ಕೊಡಿಸಿದಲ್ಲ KH ಮುನಿಯಪ್ಪನವರು, ಅವರಿಂದ ನೀನ್ MLA. ಇಲ್ಲ ಅಂದಿದ್ರಿ MLAನೂ ಇಲ್ಲ. ಓದ್ಸಲಿ ಬಿಟ್ಟು ಓಡಾಗಿದ್ದೆ. ZP ಎಲೆಕ್ಷನ್ ಬಿದ್ದ 3 ದಿನ ಗೇಟ್ ಹಾಕೊಂಡು ಓಡಾಗಿದ್ದೆ ನೀನ್ ಮನೆ ಬಿಟ್ಟು. ಕರೆಕ್ಟಾ? ಅದೇ ಪರಿಸ್ಥಿತಿ ನಿಂದು, ಅದೇ ಪರಿಸ್ಥಿತಿ ನಿಂದು. ಸುಮ್ನೆ ನಾನು ಮಾಡ್ದೆ ಅಂತ ಹೇಳ್ತಾ ಇದ್ರೆ ಪ್ರತಿ ಸಲ ಬಂದು ಉಗಿಬೇಕಾಗ್ತಾನೆ ಇರ್ತದ. ನಾವು ನಿನ್ಕ ನಮಗ್ ಸಂಬಂಧ ಇಲ್ಲ. ನೀನ್ ಜೈಕಾರಗಳು ಇಟ್ಕೊಂಡು ನನ್ನ ಜೊತೆ ಓಡಾಡ್ತಾ ಇದ್ದಿದ್ ನಿಜ. ನೀನ್ ನಮ್ಮ ಹುಡುಗ ಅಂತ ಹೇಳ್ಬೇಕಾಗ್ತದ. ಆಮೇಲೆ ನಮ್ಮ ಹುಡುಗ ಎಲ್ಲ MLA ಆಗೇನೆ ಅಂತ ಹೇಳ್ಬೇಕಾಗ್ತದೆ. ನನ್ನ ಜೊತೆ ಜೈಕಾರಗಳು ಇಟ್ಕೊಂಡು ಓಡಾಡ್ತ. ನಂಗೆ ವಯಸ್ಸಾಗೈತೆ, ಗೌರವ ಕೊಡ್ಬೇಕು, ಬೇಡ ಅಂತ ಎಷ್ಟು ತಡಿಯೋಣ? 7 ವರ್ಷ ಸರ್. ಆತ್ MLA ಆದಾಗಿಂದ 7 ವರ್ಷ ಒಂದು ದಿನ ನಂಜೇಗೌಡ್ರ ಅಂತ ಪ್ರೆಸ್ ಮೀಟ್ ಮಾಡೋದಲ್ಲ ನಾನು. ಒಂದು ದಿನ ದುರಂಕಾರ, ಅದೇ ಕದ್ದಿರೋ ದುಡ್ಡು, ಅಂಬವ ಮದ ಬಂದಿಗ್ ಮಾತಾಡೋದು. ನಿಮ್ಮಲ್ಲಿ ಈ ಇದ್ರದ್ದು ಹೇಳೋರು ಯಾರ್ದು ಅಗಲಕೋಟೆದು ಇವಾಗ ಬಂದ್ಬಿಟ್ಟೈತಂತೆ, ಇವಾಗ ಗೊತ್ತಾಯ್ತಂತೆ. ಇಷ್ಟು ದಿನ ಗೊತ್ತಾಗಿಲ್ಲ. ಅಲ್ಲಿ ಟೈಟ್ ಆಯ್ತು. ಕೃಷ್ಣ ಬೈರೇಗೌಡ್ರು ಎಕಡೆ ಎತ್ಕೊಂಡಿರ್ಬೇಕು. ನನ್ನ ಹೆಸರು ಹಾಳು ಮಾಡಿ ಹಿಂಗೆ ತತ್ತಾ ಇದ್ದೆ ನನ್ನ ತಲೆಗೆ ಅಂತ ಹೇಳಿರ್ಬೇಕು. ಅದಕ್ಕೆ ಇವಾಗ ಈಗ ಅದು ಹೌದು ಮಾಡೋಣ, ಅಲ್ಲಿ ಸ್ಕೂಲ್ ಕಟ್ಟೋಣ. ಏನ್ ಸ್ಕೂಲ್ ಕಟ್ತೀನಿ? ಅಲ್ಲಿ ಸ್ಕೂಲ್ ಅಲ್ಲ, ಏನು ಕಟ್ಟಲ್ಲ. 240 ಎಕರೆನೂ ಉಳಿಸ್ತೀನಿ. ಈಗ 51 ಎಕರೆ ಅಲ್ಲ, 250 ಎಕರೆ 60 ಎಕರೆ ಏನಿದೆ ಅಷ್ಟೆಲ್ಲ ಉಳಿಸ್ತೀವಿ. ನೆಕ್ಸ್ಟ್ ಜನರೇಷನ್ ಉಳಿಸೋಣ. ಅವಾಗಲಕೋಟೆ ಜಮೀನ್ ಈಗ ನೀವು ಕೇಳ್ಬೇಕು, ಕೇಳಲ್ಲ ನೀವು.
ಇಷ್ಟು ದಿನ ಏನ್ ಮಾಡಿದೆ ಅಂದ್ರೆ ಲೆಟರ್ ಬರ್ದಿರೋದಂತೆ. ಆ ಲೆಟರ್ ಯಾರು ತಹಶೀಲ್ದಾರ್, ಆ ಯಮ್ಮನ ಯಾವ ಡೇಟ್ಗೆ ಬೇಕೋ ಸೀಲ್ ಹಾಕೊಡ್ತಾಳೆ. ಇತ್ನಿಗೆ ಇವತ್ತು ಬರ್ದಿದ್ರು 2 ತಿಂಗಳ ಮೊದ್ಲೇ ಅಂತ ಸೀಲ್ ಹಾಕೊಡ್ತಾರೆ. ಎಲ್ಲಿಗೆ ತಂದಿಕ್ಕಿದ್ಯಾ? ಪಾಪ SP ಅವ್ರ ಹೆಸರು ಹೇಳಿ 50 ಲಕ್ಷ ವಸೂಲಿ ಮಾಡಿದಿರಿ. SP ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲೋ? ಆ ಕಾಂಪೌಂಡ್ ಹಾಕಕ್ಕೆ, ರೈತರನ್ನ ತಡಿಯಕ್ಕೆ ಅಗಲಕೋಟೆ ಜಮೀನ್ಗೆ 50 ಲಕ್ಷ ವಸೂಲಿ ಮಾಡ್ಯಾರ ಅಂತ ಜನಗಳು ಹೇಳ್ತಾವ್ರೆ. ಅದನ್ನ ಪರಿಶೀಲನೆ ಮಾಡ್ಬೇಕು. ಈಗ ನಾನು ಅದನ್ನ ಹೇಳ್ಬೇಕಂದ್ರೆ ಪ್ರೂಫ್ ಕೊಡ್ಬೇಕಲ್ಲ. ಜನ ಹೇಳಿದ್ನ ನಿಮಗ್ ತಿಳಿಸ್ತಾ ಇದ್ದೀನಿ. ಕಾಂಪೌಂಡ್ ಹಾಕಕ್ಕೆ ಇರ್ರೆಗ್ಯುಲಾರಿಟೀಸ್ ಇದೆಯಲ್ಲ, ಕಾಂಪೌಂಡು, ರಾಜ್ ಕಾಲುವೆ ಇವನ್ನೆಲ್ಲ ಶೇರ್ಸ್ ಹಾಕೊಳ್ಳಕ್ಕೆ ಪೊಲೀಸವ್ರ ರಕ್ಷಣೆ, ಅಗಲಕೋಟೆ ಅವ್ರನ್ನ ಹೊಡಿಯಕ್ಕೆ, ಯಾರು ಕೆಂಸಂದ್ರದವ್ರನ್ನ ಓಡಿಸಕ್ಕೆ, ಬಯಡ್ಸಕ್ಕೆ. ಕಣ್ಣು ನಿಮ್ಗೆ ಇದೊಂದು ಓಪನ್ ರೋಡ್ ರಾಬರಿ ಇದ್ದಂಗೆ. ಪಾಪ SP ಅವ್ರು ಒಳ್ಳೆಯವ್ರು ಇದ್ದಂಗಿದ್ದಾರೆ. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನೀವು ತಿಳಿಸಿ. SP ಅವ್ರಿಗೆ ನಿಮ್ಮ ಮುಖಾಂತರ ತಿಳಿಸ್ತೀನಿ. ಇವ್ರೇನೋ ಮಾಡಿದ್ದಾರೆ, ನಿಜಾನ ಸುಳ್ಳ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಸುಮ್ಮನೆ ಇದ್ರೆ ಹೋಗಿ ಸುಮ್ಮನೆ ಪೊಲೀಸ್ ಅವರು ಅಡ್ಡ ಬರ್ತಾರ? ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗೋದು ಅದಕ್ಕೆ ಅಡ್ಡ ಹಾಕಕ್ಕೆ. ಯಾರು ಓಂ ಪ್ರಕಾಶ್ ಗೌಡ ಅಯ್ಯಪ್ಪಂಗೆ ಹೇಳಿದ್ವಿ, ಪೊಲೀಸ್ ಅವ್ರು ಕೆಲಸ ಮಾಡ್ರಪ್ಪ, ಇವೆಲ್ಲ ಜಾಸ್ತಿ ದಿನ ಇರಲ್ಲ, ತಲೆಗೆ ಬರ್ತದೆ. ಏನೋ ಅವ್ರ ಸಣ್ಣ ಪಣ್ಣ ಕೆಲಸ ಮಾಡ್ಕೊಂಡು ದಿನಾ ಮನೆಗೆ ತೊಳೆಯಕ್ ಹೋಗ್ಬಿಟ್ರೆ ಹೆಂಗೆ? ಕಾಂಗ್ರೆಸ್ ಏಜೆಂಟ್ ಅಂತ ಹೇಳ್ಬಾರ್ದು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಮಾನ. ಸಮಸ್ತ ಕಾಂಗ್ರೆಸ್ ಮುಖಂಡರುಗಳೇ, ಜಿಲ್ಲೆಯವ್ರಿಗೆ ಮನವಿ ಮಾಡ್ತೀನಿ, ನಮಗೆ ಪಾರ್ಟಿ ಮೇಲೆ ಮಾತಾಡ್ತೀವಿ ಹೊರತು ವೈಯಕ್ತಿಕವಾಗಲ್ಲ. ಈತನ್ನ ಫಸ್ಟ್ ರಿಸೈನ್ ಮಾಡಿಸಿ ಓಡಿಸಿ. ಇಲ್ಲ ಅಂದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆಲ್ಲ ಇಲ್ಲಲ್ಲ, ಸುತ್ತಮುತ್ತು ಎಲ್ಲಾ ಜಿಲ್ಲೆಗಳಲ್ಲೂ ಕೆಟ್ಟ ಹೆಸರು ಬಂದ್ಬಿಡ್ತದೆ. ಸಮಸ್ತ ಕಾಂಗ್ರೆಸ್ ಅಲ್ಲಿ ಮನವಿ ಮಾಡ್ತೀನಿ, ಆಸ್ ಎ ಪಾರ್ಟಿ ವಿಲ್ ಫೈಟ್. ಬಟ್ ಈ ತರನಾ ಇಷ್ಟು ಲೂಟಿ ನೋಡ್ಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ಏನು ನೈತಿಕತೆ ಇರ್ತದೆ? ಎಷ್ಟು ಜನ ಸೀನಿಯರ್ಸ್ ಇದಾರೆ, ಜಯಸಿಂಹ ಅವರು ಇದಾರೆ, ಡೈರೆಕ್ಟರ್ಸ್, ಇನ್ನು ಒಳ್ಳೊಳ್ಳೆಯವರು ಇದ್ದಾರೆ. ಯಾರನ್ನಾರು ಮಾಡ್ರಿ, ಈ ಗಬ್ಬನ್ನ ತೊಳಿರಿ. ಇಷ್ಟೆಲ್ಲ ಆರೋಪಗಳು ಬಂದ್ರು ಎಲ್ಲ ಸುಮ್ಮನೆ ಕೂತಿದ್ದೀರಿ ಅಂದ್ರೆ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ರೈತರ ದುಡ್ಡು ತಿನ್ನಕ್ಕೆ, ದಲಿತರ ದುಡ್ಡು ತಿನ್ನಕ್ಕೆ, ಬಡವರ ದುಡ್ಡು ತಿನ್ನಕ್ಕೆ, ಮಹಿಳೆಯರ ದುಡ್ಡು ತಿನ್ನಕ್ಕೆ ಕಾಂಗ್ರೆಸ್ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ ಅನ್ನೋದೇ ಇದು ಪ್ರೂಫ್ ಆಗ್ತದೆ. ದಯವಿಟ್ಟು ಇದನ್ನ ಫಸ್ಟ್ ಕೆಳಗಿಳಿಸಿ, ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇನ್ನು ನನ್ನ ಬಗ್ಗೆ ಅದು ಏನೇನು ಮಾತಾಡೋನೋ ಗೊತ್ತಿಲ್ಲ. ನೀವೇನಾರ ಕೇಳಿದ್ರೆ, ಏನಾರ ಕ್ವಶನ್ಸ್ ಇದ್ರೆ ಫಸ್ಟ್ ಆಗಿ ಹೇಳ್ತೀನಿ. ಪ್ರಸಾದ್ ನೀವು ತಿಂದ್ರೆ ಆ ಟೈಪ್ ಇದು. ಪಾಪ ಡೈರೆಕ್ಟರ್ಗಳಿಗೆ ಎಷ್ಟೋ ಜನಕ್ಕೆ ಇದ್ರ ಅರಿವೇ ಇಲ್ಲ. ಇಷ್ಟು ದೊಡ್ಡ ಮಟ್ಟದ ಹಗರಣ ಅಂತ ಅವ್ರಿಗೆ ಭಯ ಬಿದ್ದಬಿಟ್ಟವ್ರೆ. ಯಾವಾಗ ನಡೀತಿದ್ದು, ನಾವೆಲ್ಲ ಇಲ್ಲೇ ಇದ್ವಲ್ಲ ಅಂತ. ಹೆಂಗಾಗ್ತದೆ? ಒಂದು ಮಿಷಿನ್ ತಗೊಳಕ್ ಹೋದ್ರೆ ಡೈರೆಕ್ಟರ್ ಕರ್ಕೊಂಡು ಹೋಗಕ್ಕಾಗಲ್ಲ. ಇವ್ರದೇ ಪರ್ಚೇಸ್ ಕಮಿಟಿ ಒಂದ್ 4 ಜನ ತಗ 3 ಕೋಟಿ ರೂಪಾಯಿ ಐಸ್ ಕ್ರೀಮ್ ಮಿಷಿನ್ ಅಂದ್ರೆ 7 ಕೋಟಿ ಬರ್ಕ. ಇವ್ರಿಗೆ ಗೋಲ್ಡ್ ಕಾಯಿನ್ ಕೊಟ್ಬಿಟ್ಟಾರಲ್ಲ, ಮಾತಾಡಂಗಿಲ್ಲ, ಭಯ ಪಡಿಸ್ಬಿಡೋದು. ಪಾಪ ಅವ್ರು ಕೇಳಿದ್ರಾ? ಅವ್ರನ್ನ ಬುಕ್ಕಲ್ಲಿ ರೆಕಾರ್ಡ್ಸ್ ತಂದಿರೋದೇ ಆ ಉದ್ದೇಶ, ಇವ್ರು ಮಾತಾಡದೇ ಇರ್ಲಿ ಅಂತ. ಸಮಸ್ತ ಡೈರೆಕ್ಟರ್ ಅಲ್ಲಿ ಮನವಿ ಮಾಡ್ತೀನಿ, ಫಸ್ಟ್ ಆ ಗೋಲ್ಡ್ ಕಾಯಿನ್ ಬಿಸಾಕ್ಬಿಡ್ರಿ. ನಿಮ್ಮ ಎಲ್ಲಿ ಬಂದಿರೋ ಕಳಂಕನ ನಿವಾರಿಸ್ಕೊಬಿಡ್ರಿ. ಆಮೇಲೆ ಬರೀ ಒಬ್ಬನೇ ಸಿಕ್ಕಾಕೊಳ್ಳೋದು. ನಿಮ್ದು ಯಾರ್ದು ತಪ್ಪಿಲ್ಲ, 100% ಹೇಳ್ತೀನಿ. ನಮ್ಗೆ ಗೊತ್ತು ಇದು ಹೆಂಗ್ ಶಿಕ್ಸ್ ಮಾಡ್ತಾರೆ, ಏನ್ ಮಾಡ್ತಾರೆ. ನಾನು ನೋಡಿದ್ದೀನಿ ನಿಮ್ ಕತೆಗಳೆಲ್ಲ. ದಾಖಲೆ ಕೇಳ್ತೀರಾ ಸರ್? ದಾಖಲೆ ಕೊಟ್ರೆ ನೀವು MLA ಮಾಡ್ತೀವಿ ಅಂತ ನನ್ನ MLA ಮಾಡುದು? ಅಯ್ಯಪ್ಪ, ಅಂತ ಕಾಲಕ್ಕೆ ನೇಣೆ ಹಾಕೊಂಡ್ಬಿಡ್ತೀನಿ. ನನ್ ಜೊತೆಗೆ ಇತ್ನಿಂದ ಬರಂಗಿದ್ರೆ ನಾನ್ ದೇಶ ಬಿಟ್ಟು ಹೊರಟಬಿಡ್ತೀನಿ. ಇತ್ನ ಸವಾಸನ ಎಲ್ಲಾರ ಉಂಟಾ? ಇಷ್ಟೆಲ್ಲ ಮಾಡಿ ನನ್ನ 3 ಬಿಟ್ಟು ಅನ್ಬಿಡ್ತಾರೆ ಆಮೇಲೆ ಅಲ್ವಾ? ನಾನ್ ಏನ್ಕೋ ಮಾಡಿದ್ದೀನಿ ಅಂತ. ನೀನ್ MLA ಮಾಡೋದು ಬೇಡ ಸ್ವಾಮಿ. ಫಸ್ಟ್ ಬಾರಿ ನಾನು ಮಾಡಿದೆ ಅಂತ ಹೇಳ್ಕೊಂಡೆ ತಿರ್ತಾನೆ, ಊರೆಲ್ಲ ಉಗಿತಾವ್ರೆ. ಇತ್ ನನಗ್ ಮಾಡ್ಲಿಲ್ಲ, ಶೆಟ್ರ್ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದ್ ಬಂದು ಹೇಳಿದ್ನೆ 10 ಸತಿ ಹೇಳಿದ್ರೆ ನಿಜ ಆಗ್ತದೆ ಅಂತ ಕೇಳೋದು ಅಲ್ವಾ? ಮೊನ್ನೆ ಬಂದು ಅದನ್ನೇನು ಹೇಳ್ತಾನೆ, 50,000 ಓಟ್ ಎಲ್ಲೋಯ್ತು ಅಂತ. MP ಎಲೆಕ್ಷನ್ ಅಲ್ಲಿ 50,000 ಓಟ್ ಎಲ್ಲೋಗ್ಬಿಡ್ತಪ್ಪ. ನಿನಗ್ ಬಿದ್ದೈತೆ, ನೀನ್ ಅಭಿವೃದ್ಧಿ ಮಾಡಿದ್ಯಲ್ಲ, ಆ ಕೆಲಸ ನಿನಗ್ ಬಿದ್ದಿರೋದು. ಸಾಕಷ್ಟು ಅಭಿವೃದ್ಧಿ ಮಾಡಿದ್ಯಲ್ಲ, ನಿನಗ್ ಬಂದಿರೋದನ್ನ ನೀನ್ ತಗೊಳಕ್ ರೆಡಿ ಇಲ್ಲ, ಎಲ್ಲೋ ಹೋಯ್ತು ಅಂತೀಯ. ನಾಳೆ ಆಣೆ ಮಾಡ್ಬಿಡ, ಮುಗ್ದೇ ಹೋಯ್ತು. ನಾನ್ ಆಣೆ ಮಾಡ್ತೀನಿ, ಇದ್ರಲ್ಲಿ ನಾನೇನಾರ ದುಡ್ಡು ತಿಂದಿರೋದು ಸುಳ್ಳು ಹೇಳ್ತಾ ಇದ್ದ ನನ್ನ ಮನೆ ಹಾಳಾಗೋಗ್ಲಿ, ಇಲ್ಲ ಅಂದ್ರೆ ತಿಂದಿರೋರ್ ಮನೆ ಹಾಳಾಗೋಗ್ಲಿ ಅಂತ ಪ್ರಮಾಣ ಮಾಡಿ ಅಂತ ಹೇಳ್ರಿ. ಕರೀರಿ, ಡೇಟ್ ಫಿಕ್ಸ್. ಅವಲ್ಲ ಇಲ್ಲಿ ಪ್ರೆಸ್ ಮೀಟು ಧರ್ಮಸ್ಥಳ ಅಂದ್ರೆ ಬರಲ್ಲ, ತಪ್ಪಿಸ್ಕೊಂಡ್ಬಿಡ್ತಾನೆ. ಇಲ್ಲೇ ಕೋಲಾರಲ್ಲೇ ಎಲ್ಲ ಪ್ರಸಾದಗಳು ತಂದು ಇಟ್ಬಿಡೋಣ. ಮಾಡಿ ಬಾಪ, ಕರೀತೀರಾ? ಇನಿಷಿಯೇಟಿವ್ ಯಾರು ತಗೊಳ್ಳೋದು? ಹಿಂಗಿಂಗ್ ಆಡ್ತೀನಿ ಅಂತೀಯ, ಇನ್ನೆಂಗ್ ಆಡೋದು? ಅಸಹ್ಯ ಅಂತೆ.
ವಾಂತಿ ನೀನ್ ನೋಡಿದ್ರೆ ಊರ್ ಜನಕ್ಕೆ. ಅರ್ಥ ಆಯ್ತಾ? ಇನಿಷಿಯೇಟಿವ್ ಯಾರು ತಗತ್ತೀರಿ? ಎಲ್ಲಾ ಪ್ರಸಾದಗಳು ಇಲ್ಲೇ ಇಟ್ಬಿಡೋಣ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ದೈವ ಭಕ್ತಿ, ದೈವನ ನಂಬ್ಕೊಂಡೇ ಬದುಕ್ತಾ ಇರೋರು, ನಮಗೆಲ್ಲ ಮಿಗಿಲಾದ ಶಕ್ತಿ ಅಂತ ನಮ್ ನಂಬಿರೋರು. ಅದ್ರ ಮೇಲೆ ತಿಂದಿರೋ ದೇಶಕ್ಕೆಲ್ಲ ಗೊತ್ತು. ಅದ್ರ ಮೇಲೆ ಬಂದು ಪ್ರಮಾಣ ಮಾಡ್ತಾನೆ ಅಂದ್ರೆ ಈತ್ನೆಂತ ಒಂದೊಂದು ದೇಶಕ್ಕೆ ಗೊತ್ತಾಗ್ಲಿ. ದುಡ್ಡುಗೋಸ್ಕರ ಏನ್ ಬೇಕೋ ಹಣೆ ಹಾಕ್ತಾನೆ, ಮಕ್ಕಳ ಮ್ಯಾಗ ಹಣೆ ಹಾಕ್ತಾನೆ, ಎಲ್ಲಾರ ಮ್ಯಾಗ ಹಣೆ ಹಾಕ್ತಾನೆ ಅನ್ನೋದು ಪ್ರೂವ್ ಆಗ್ಲಿ.